ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಕಳೆದ ಒಂದು ವಾರದ ಹಿಂದೆ ಪ್ರಕಟವಾಯಿತು. ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ತೇಗಲ್ಪುತ್ತಿ ಅವರೆಲ್ಲ ಬಳಗ ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಅದಾದ ಬಳಿಕ ಎಲ್ಲ ಸಂಘಟನೆಯದವರು, ತಾಲೂಕಿನಲ್ಲಿ ಬಹುತೇಕ ಯಾವ ಸಂಘಟನೆಗಳು ಉಳಿದಿವೆ, ಎಲ್ಲ ಸಂಘಟನೆದವರು ಪಕ್ಷಾತೀತವಾಗಿ ಎಲ್ಲರೂ ಬಂದು ಮನೆಗೆ ಬಂದು ವೈಯಕ್ತಿಕವಾಗಿ ಸನ್ಮಾನವನ್ನು ಮಾಡ್ತಿರೋದು ನೋಡಿದ್ರೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾವು ಅದು ಇವರಂದಂಗೆ ನಾವು ಯಾವುದನ್ನು ನೋಡೋದಿಲ್ಲ. ನಮ್ಮ ದೃಷ್ಟಿ ಕನ್ನಡ ಭಾಷೆಗೆ ಜಾತಿ, ಮತ, ಪಂಥ, ಪ್ರದೇಶ ಯಾವುದಿಲ್ಲ. ನನ್ನ ಕನ್ನಡ ಜಾತಿ ನನ್ನದು. ಹಾಗಾಗಿ ಈ ಕನ್ನಡ ಕುಲವನ್ನು ನಾವು ಬೆಳೆಸ್ತಾ ಇದ್ದೆವು. ಅದು ಬಸವಣ್ಣನ ಕುಲ ಅಂದರೆ ಕನ್ನಡ ಕುಲ, ಬಸವಾದಿ ಶರಣರಂದ್ರೆ 770 ಅಮರಗಣಗಳು ಬರ್ತವೆ. ಎಲ್ಲ ಸಮುದಾಯಗಳು ಅಲ್ಲಿಯ ಶರಣರಿದ್ದರು. ಹಾಗೆ ನಮ್ಮ ಬದುಕು ಸೇಡಂ ಬಂದು ಬಳಕೆ, ಅವ್ರು ಹೇಳ್ದಂಗೆ ಉಪನ್ಯಾಸಕ ವೃತ್ತಿ, ಆಮೇಲೆ ಶಿಕ್ಷಕ ವೃತ್ತಿ, ಈ ಕಡೆ 28 ವರ್ಷ, ಆ ಕಡೆ 10 ವರ್ಷ, ಹೀಗೆ ನಮ್ಮ ಇಲ್ಲಿ ಬಂದಾಗ ಒಂದಿಷ್ಟು ಏನೋ ಒಂದು ಅಳಿಲು ಸೇವೆ, ನಮಗೆ ನೌಕರಿ ಇದ್ದಿಲ್ಲ, ಒಂದಿಷ್ಟು ನೌಕರಿ ಹುಡ್ಕೋತ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಬಂದವು. ನಾವು ಬಸ್ ಚಾರ್ಜ್ 7 ರೂಪಾಯಿ ಇತ್ತು ಊರಿಗೆ ಬರ್ಬೇಕಾದ್ರೆ. ಸೇಡಮೇ ನೋಡಿದಿಲ್ಲ. ಬಸವರಾಜ್ ಪಾಟೀಲ್ ಕೂತಿದ್ರು, ನೀವು ಮಾಡ್ತೀರೇನೋ, MA ಮುಗಿಸಿದ್ದು ಮಾಡ್ತೀನಿ ಅಲ್ಲೇ ಗುಡಿಯಾಗ. ಅವಾಗೆಲ್ಲ ಅಲ್ಲಿ ಉಪನ್ಯಾಸಕ ವೃತ್ತಿ, ಅರೆಕಾಲಕ್ಕೆ ಉಪನ್ಯಾಸ ವೃತ್ತಿ ಮಾಡ್ತಾನೆ ಪತ್ರಿಕಾರಂಗ ಮಾಡ್ತಾನೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಸುಮಾರು 8 ಜನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಪರಿಚಯದಿಂದ ಅವ್ರು ಹಿಂದಿನ ಅಧ್ಯಕ್ಷರ ಜೊತೆ ಅಲ್ಲಿ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಹೀಗೆ ನಮ್ಮ ಪರಿಸರ ಬೆಳೀತಾ ಈ ತಾಲೂಕಿನಲ್ಲಿ ನಾನು ಬೆಳೆದಿದ್ದಷ್ಟೇ ಅಲ್ಲ, ನಾನು ಕಾರ್ಯದರ್ಶಿಯಾಗಿ 16 ವರ್ಷ, ಅಧ್ಯಕ್ಷರಾಗಿ 3 ವರ್ಷ, ಸಮ್ಮೇಳನಾಧ್ಯಕ್ಷ ಆಗಿ, ಮತ್ತು ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ. ಈಗೇನು ನನಗೆ ಪದವಿ ಇದು ಸಿಗೋದಿದ್ದು ನಮ್ಮ ಶ್ರಮ ಮತ್ತು ನಮ್ಮ ಸಾಹಿತ್ಯದ ಕೃಷಿ. ಅದರ ಜೊತೆಗೆ ನಾನು ಬೆಳೆಸಿದಂಥ ಅನೇಕ ಶಿಷ್ಯವರ್ಗ, ನಾನು ಒಬ್ಬನೇ ಬೆಳೆದಿಲ್ಲ. ಅನೇಕ ಉಪನ್ಯಾಸರು, ಹೈಸ್ಕೂಲ್ ಟೀಚರನ್ನ ಹಳ್ಳಿ ಕರ್ಕೊಂಡು ಹೋಗಿ, ಮೇದಕ್ ಅಂತಲ್ಲಿ, ಮೋತಲ್ಪಲ್ಲಿ ಅಂತಲ್ಲಿ, ನಮ್ಮ ಹೈಸ್ಕೂಲ್ ಟೀಚರ್ನ ಅವಾಗೊಂದು ಟ್ರೆಂಡ್ ಬೆಳೆದಿತ್ತು. ಒಂದು ಕಡೆ ಶಿವಯ್ಯ ಸ್ವಾಮಿ ಬಳ್ಳಿ ನೌಕರ ಸಂಘದ ಅಧ್ಯಕ್ಷ, ಮಲ್ಲಯ್ಯ ಗುತ್ತಿಯದರ ಶಿಕ್ಷಕರ ಸಂಘದ ಅಧ್ಯಕ್ಷ, ನಾನು ಕಸಪ್ ಅಧ್ಯಕ್ಷ, ಅಶೋಕ್ ರೆಡ್ಡಿ ಪ್ರತಿಭಾ ಪರಿಷತ್, ಈ ಒಂಥರದ ನಮ್ಮದು ಲೋಕ. ಹಾಗೆ ಆ ಪರಿಷತ್ತು ಎಲ್ಲರ ಸಂಯೋಜನೆಯಿಂದ, ಎಲ್ಲ ಸಂಘಟನೆಗಳು ಪ್ರೀತಿ ವಿಶ್ವಾಸದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇವೆ ನಾವು. ನಂದು ಆಳಂದ ತಾಲೂಕ 40 ವರ್ಷ ಸುದೀರ್ಘ ನಾವು ಮನೆ ನೋಡಿಲ್ಲ, ಹೊಲ ನೋಡಿಲ್ಲ, ಪೊಲೀಸ್ ಗೌಡಕಿ ಊರೊಳಗೆ, ಅದೆಲ್ಲ ಗೌಡಕಿ ಬೇಡ ಅಂತ ಮುಳುಗಿ ಸರಣೆ ಇಟ್ಕೊಂಡು ಇನ್ನೊಂದು ಇವತ್ತಿಗೂ ಪೊಲೀಸ್ ಗೌಡನೇ ಅದ ಅಲ್ಲಿ. ನನಗೆ ಇಲ್ಲಿ ನಾ ಮುಡುಬಿ ಅಂತ ಯಾಕೆ ಇಟ್ಕೊಂಡ್ರೆ, ನನ್ನ ವತನ್ ಅಂದ್ರೆ ಪೂರ್ವಜರ ಊರು ಮುಡುಬಿ ಬಸವಕಲ್ಯ ಅಂತ ಅಲ್ಲ. ಅವ್ರು ಅಲ್ಲಿಗೆ ಬಂದು ಈ ಕಮಲಾಪುರಕ್ಕೆ ಸೇರೋದು ಊರು. ಈಗ ಆ ಊರಿಂದು ನಂದು ಇದು ಮಾಡೋದು ಬೇಡ, ಗೌಡಕಿತನಕ್ಕಿಂತಲೂ ನಾನು ಯಾವ ಊರಾಗ ಇರ್ತೀನಿ ನಂದು ಅಸ್ತಿತ್ವ ಬೇಕು. ಹಾಗೆ ಬೆಳೆದು ಈ ಊರಿನಲ್ಲಿ ಬಂದು ಏನೋ ಒಂದು ಸಾಂಸ್ಕೃತಿಕ ಲೋಕದ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಬಸವರಾಜ್ ಪಾಟೀಲ್ ಸಂಸ್ಥೆ, ಆಮೇಲೆ ಇವರೆಲ್ಲ ಶಿಕ್ಷಕ ವರ್ಗ, ನೀವೆಲ್ಲರ ಪ್ರೀತಿ ವಿಶ್ವಾಸ. ಎಷ್ಟೋ ಸಲ ನಮ್ಮ ರುದ್ನೂರ ಏನು ಹೇಳ್ತಿದ್ರು, ಏನು ಸರ್ ಇಲ್ಲಿದ್ದೀರಿ ಅಲ್ಲಿದ್ದೀರಿ ಅಂತ ಫೋನಾಗಿ. ಇವರು ಗೌಡ್ನು ಅಂತಾರೆ, ನಮ್ಮ ರವಿರಾಜ ಭಾಳ ಪ್ರೀತಿ ಮಾಡ್ತಾರೆ ನಮ್ಮೇಲೆ, ಮಾಂತೇಶ್, ಇವೆಲ್ಲ ಶಿವಕುಮಾರ, ಎಲ್ಲರೂ ನೀವೆಲ್ಲ ದಯವಿಟ್ಟು ನೀವೆಲ್ಲರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ರೀತಿ ಗೃಹ ಸನ್ಮಾನ ಮಾಡೋಕ್ಕೆ ಬಂದಿದ್ರಲ್ಲ. ನಾನು ಅಂದಿನಿ ನಿಮಗೆ, ನೀವೆಲ್ಲ ನಮ್ಮ ಬಳಗ, ನೀವು ಸೀದಾ ಅಲ್ಲಿಗೆ ಬಂದ್ರು ನಡೀತಿತ್ತು. ನನ್ನ ಗೌಡಗಂದು ಒಂದು ಮಾತಂದೆ ಕೊಡ್ರಿ, ನೀವು ಅಲ್ಲಿಗೆ ಬಂದ್ರೆ ಚಂದ ಆಗ್ತದ. ಇದಕ್ಕೆ 16-17 ಫೆಬ್ರವರಿ 16-17 ಕನ್ನಡ ಭವನಕ್ಕೆ ಬಂದಿಲ್ಲ. ಇಲ್ರಿ ಸರ್, ಅಲ್ಲಿ ನಾವು ಬರ್ತೀವಿ, ಇಲ್ಲಿ ಬಂದ್ರೆ ನಮಗೆ ಸಮಾಧಾನ ಆಗ್ತದೆ ಇಲ್ಲಿ ಬಂದ್ರ ಅನ್ನುವಂಥ ಮಾತು. ನಿಮ್ಮ ಪ್ರೀತಿಗೆ ಮಣೆದು ನಾನು ಈಗ ನಾನು ಎಷ್ಟು ಸಲ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ ಅಂದ್ರೂ ಇದು ಭಾಳ ಸರ್ಗೆ ಎಷ್ಟು ಮಂದಿ ಸನ್ಮಾನ ಮಾಡ್ತಾರ, ಕೆಲವ್ರಿಗೆ ಭಾಳ ತ್ರಾಸ ಆಗ್ತದೆ. ನಾ ಏನು ಮಾಡ್ದೆ, ನಾವು ಬ್ಯಾಡ ಅಂದ್ರೂ ತ್ರಾಸ. ನಾವು ಏನು ಈಗ ಮನೆ ತನಕ ಬಂದ್ರೆ ಈಗ ನೋಡಪ್ಪ, ನಾವು ಮನೆ ತನಕ ಬರ್ತಾರ, ಚಾ ಕುಡಿಸೋದತ್ತ ಅಥವಾ ಖರ್ಚಾಗ್ತತ್ತೆ, ಬೇಡತ್ತಾರ ಅವ್ರು ಹೇಳ್ದಿಬೇಕಂತನೋರು ಮಂದಿ ಹಿಂಗಂತಾರೆ. ನಾ ಯಾವುದಿಲ್ಲ, ಪ್ರೀತಿ ಇತ್ತು ಮನೆಗೆ ಬರ್ತೀರ, ಬೇಡ ಅಂತ ಅನ್ಲಿಕ್ಕೆ ಆಗಲ್ಲ. ಅಂದ್ರೂ ಒಂದು ಮಾತು ಹೇಳಿರ್ತೀನಿ, ದಯವಿಟ್ಟು ಸಾಹಿತ್ಯ ಸಮ್ಮೇಳನ ಅಂತ ಹೇಳಿರ್ತೀನಿ. ಅಂದ್ರೂ ಅವ್ರು ಕೇಳುವಲ್ಲ ಜನ, ಒಟ್ಟ ನಮ್ಮ ಮೇಲೆ ಅಭಿಮಾನ. ಸೇಡಂ ಇತಿಹಾಸ ನಿರ್ಮಾಣ ಆಗ್ಯ ಸರ್, ನೀವು ಅಷ್ಟೇ ಬೆಳೆದಿಲ್ಲ, ಸೇಡಂ ಕೀರ್ತಿ ಬಾನೆತ್ತರಕ್ಕೆ ಹಾರಿಸಿರಿ, ಅದಕ್ಕೆ ನಿಮ್ಮ ಸೇಡಂ ನೆಲದ ಪರವಾಗಿ ನಿಮಗೆ ಗೌರವ ಕೊಡ್ತೀವಿ ಅಂತ ಅನ್ನುವಂಥದ್ದು ಜನರ ಅಭಿಪ್ರಾಯ.
ನೋಡ್ರಿ ಎಷ್ಟು ಜನ ಬರ್ತಾರ. ನಾನು ಒಬ್ಬ ಸಾಮಾನ್ಯ ಕನ್ನಡದ ಕಾರ್ಯಕರ್ತ, 40 ವರ್ಷ ದುಡಿದೀನಿ. ಈ ದುಡಿತದ ಫಲನೇ ಎಷ್ಟು ಜನ ನಮ್ಮ ಮನೆ ಸುಂಬ ಅಂದ್ರೆ ಬರ್ತಾರೆ. ಯಾರಿಗೆ ಬರೋದಿಲ್ಲ ಅದು? ಯಾಕಂದ್ರೆ ಎಂತೆಂಥ ಘಟಾನುಘಟಿಗಳು ಮನೆಗೆ ಬರ್ತಾರಂದ್ರೆ ನಾವು ಇಂದ ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ನಾನು ದುಡಿದಿದ್ದೀನಲ್ಲ, ಅದಕ್ಕೆ ನಾನು ಒಂದು ವೇಳೆ ಒಂದರ ಹಿಂದೆ ಯಾವುದೋ ಅಧಿಕಾರದ ಹಿಂದೋ, ನೀವು ರವಿರಾಜ ನೀವೆಲ್ಲ ಬಹಳ ಚಂದ ಹೇಳಿದ್ರಿ ನಮ್ಮ ಬಗ್ಗೆ. ನಾವು ಯಾವುದೋ ಲವಲೇಶ ಯಾವುದೇ ಸಮಸ್ಯೆ ಬಂದರೂ ತಕ್ಷಣ ನಮ್ಮ ಸಂಘಟನೆಗಳಿಗೆ ಹೇಳ್ತೀನಿ, ಬಗೆಹರಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನಮಗೇನಿಲ್ಲ, ನಮ್ಮ ವೇ ಇರ್ತದೆ, ನಮ್ಮದೇ ಆದಂಥ ದಾರಿ ಇರ್ತದೆ. ಹಾಗೆ ಬೆಳೆದು ಅಂದ್ರೆ ಸಮಸ್ಯೆಗಳ ಮೂಟೆ ಹೊತ್ಕೊಂಡೇ ಬೆಳೆದೀನಿ ನಾನು ಯಾವಾಗಲೂ. ನಮ್ಮ ಹಿಂದೆ ಸಮಸ್ಯೆಗಳು ಹಂಗಂತೇಳಿ ನಮ್ಮ ಟೀಚರ್ಸ್ಗಳಿಗೆ ನನಗೊಬ್ಬನಿಗೆ ಅಲ್ಲ, ಎಲ್ಲಾ ಶಿಕ್ಷಕರಿಗೆ ಇರ್ತದೆ. ಅದನ್ನು ಮೆಟ್ಟಿ ನಿಲ್ಲಬೇಕು, ಆತ್ಮವಿಶ್ವಾಸ, ವಿಲ್ ಪವರ್ ಅದಲ್ಲ, ಅದು ಬಹಳ ಆತ್ಮವಿಶ್ವಾಸ. ಅದನ್ನು ಬೆಳೆದುಕೊಂಡು ಬಂದು ಏನೋ ಒಂದು ನೌಕರಿ ಸಿಕ್ಕದ ಭಗವಂತ, ಏನೋ ಗೋವಿಂದೇಗೌಡರ ಪುಣ್ಯ, ಅವಾಗೆಲ್ಲ ನೌಕರಿ ಸಿಕ್ಕು. ಈಗ 14 ತಿಂಗಳಿದೆ ರಿಟೈರ್ಮೆಂಟ್. ನಿವೃತ್ತಿಯ ಅಂಚಿನಲ್ಲಿ ಇರುವುದರೊಳಗಾಗಿ ಭಾಳ ಜನರಿಗೆ ಹೇಳ್ತಾರೆ, ಇವತ್ತಿಗೆ ಕಲಬುರಗಿ ಜಿಲ್ಲೆಯೊಳಗೆ ಎಲ್ಲ ಕಡೆ ಹೇಳ್ತಾರೆ, ನಿವೃತ್ತಿ ಇನ್ನೂ ಆಗಿಲ್ಲ, ಇವರಿಗೆ ಒಂದು ದೊಡ್ಡ ಸ್ಥಾನ ಸಿಗುತ್ತಲ್ಲಪ್ಪ ಅಂತನ್ನುವಂಥದ್ದು. ಭಾಳ ಜನರು ಎಲ್ಲ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದಿರಿ ಅಂತನ್ನುವಂಥದ್ದು. ಅದೆಲ್ಲ ತಿಪ್ಪಿ ಅವರೆಲ್ಲ ಬಳಗಕ್ಕ ಮತ್ತು ಆಮೇಲೆ ನಾವು ಇಲ್ಲಿನ ಜನರ ಪ್ರೀತಿ ಇವೆಲ್ಲ ಕೂಡೇನೆ ನೀವೆಲ್ಲರೂ ನನ್ನ ಹಿಂದೆ ಇದ್ದೀರಂತೇಳಿ ಆ ಒಂದು ಪದವಿ ನನಗೆ ಸಿಕ್ಕಲ್ಲ. ನಂದು ಒಂದೇ ಒಬ್ಬಂದೇ ಆಗೋದಿಲ್ಲ. ನೀವೆಲ್ಲರ ಹಾರೈಕೆ, ಶುಭ ಹಾರೈಕೆಗಳು ನನ್ನ ಮೇಲೆ, ಮತ್ತು ನಿಮ್ಗೆಲ್ಲ ನೀವು ಹಂತದಲ್ಲಿ ಹೇಳಬೇಕು. ನಿಮ್ಮ ಬಳಗಕ್ಕೆ ನೀವು ಖಂಡಿತ 2 ದಿನಗಳ ಕಾಲ ನಮ್ಮ ಜೊತೆ ಇರಬೇಕು. ಇದು ಒಂದು ಸಲ ಆಯ್ತಪ್ಪ, ಮುಖ ತೋರಿಸಿದೆವು ಮುಡುಬಿ ಸರ್ಗ, ಆ ಮೆರವಣಿಗೆದ ಕೈ ಮಾಡಿ ಹೋದ್ರೆ ಉಳಿಬೇಕು. ನೀವು ಎಲ್ಲ ನಿರಂತರ ಕಾರ್ಯಕ್ರಮಗಳು ನಡೀತಿರ್ತವೆ, ಯಾರು ಬಂದು ಬಿಟ್ಟರು ಅದರಲ್ಲ, ಅಲ್ಲಿ ನಮ್ದು ಪಾತ್ರ ಅಂದ್ರೆ ನಮ್ಗೆ ಖುಷಿ ಆಗ್ತದೆ. ಕನ್ನಡದ ರಥ ನಮ್ಮ ಸೇಡಂದವರು ಇನ್ನಷ್ಟು ಸಮರ್ಪಕವಾಗಿ ಹೇಳೋರು, ಎಲ್ಲ ಗೋಷ್ಠಿಗಳಲ್ಲಿ ಇದ್ದರು ನಮ್ಮ ಟೀಚರ್ಸು ಅಂತ ಭಾವನೆ ನನಗೆ ಬರ್ತದೆ. ಅಲ್ಲಿ ನಿಮ್ಮನ್ನು ನೋಡಿದಾಗ ಮಾತ್ರ ಇದು ಸನ್ಮಾನಕ್ಕೆ ಸೂಕ್ತವಾದಂಥದ್ದು ಅನಿಸ್ತದೆ. ನೀವೆಲ್ಲ ನಿಮ್ಮ ಏನು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಮ್ಮೇಳನಾಧ್ಯಕ್ಷರದು, ಆಮೇಲೆ ಒಂದಿಷ್ಟು ಎಲ್ಲರೂ ಕೂಡಿ ಭಾಗವಹಿಸಬೇಕು ಅಂತೇಳಿ ಒಂದಿಷ್ಟು ಪ್ರಚಾರವನ್ನು ಕೊಡಿ. ಈಗ ಯಾವುದಕ್ಕೂ ಮಾಡ್ತೇವೆ, ಇದು ನನಗಂತಲ್ಲ, ಇದು ಸೇಡಕ್ಕೆ ಯಾರಿಗೆ ಸಿಕ್ಕರೂ ನಾವು ಸ್ವಾಗತ ಮಾಡ್ತೀವಿ. ಹಾಗೆ ನೀವು ನಿಮ್ಮ ಶಿಕ್ಷಕ ಬಳಗಕ್ಕೆ ಸಿಗೋದ್ರಿಂದ ನೀವೆಲ್ಲರೂ ಒಂದಿಷ್ಟು ಪ್ರಚಾರ ಕೊಟ್ಟರೆ ಯಾವ ದಿನ ಮಂದಿಗೆ ದ್ವಂದ್ವದಾಗ ಬೀಳ್ತಾರೆ. ಯಾವ ದಿನ ಶಿವರಾತ್ರಿ ಅದ, ಜಾಗರಣೆ ಅದ, ಹಿಂಗೂ ಕೆಲವರು ಇರ್ತಾರೆ, ಆ ದಿನ ಹೋಗಾರಿ, ಈ ದಿನ ಅದಕ್ಕೆ ನೀವು ಒಂದೊಂದು ಪೋಸ್ಟ್ ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ದಿನ ಒಂದೊಂದು ವಿಡಿಯೋ ಅಥವಾ ಏನಾದರೂ ಮಾಡಿ ನಿಮ್ಮ ಹಂತದಲ್ಲಿ ಒಂದಿಷ್ಟು ಸೇವೆ. ಇದು ಕನ್ನಡದ ಸೇವೆನೇ, ನನಗಂತಲ್ಲ ಇದು. ನಾವು ಪ್ರಚಾರ ಪಡಿಬೇಕು, ನಮ್ದು ಇದು ಆಗ್ಬೇಕಂತೆಲ್ಲ. ನೀವು ಒಂದೊಂದು ಪಾತ್ರಧಾರಿಗಳು. ಏನಂದ್ರೆ ಆ ಕಾರ್ಯಕ್ರಮ ಯಶಸ್ವಿಗೆ ನೀವೇ ಬೆನ್ನೆಲುಬಾಗಿ ನೀವು ನಿಲ್ಲಬೇಕು. ಸೇಡಮ್ ಅಂತಂದ ತಕ್ಷಣ ನೋಡ್ರಿ, ಸೇಡಮ್ದವ್ರಿಗೆ ಮಾಡಿದೆವು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ, ಅದಕ್ಕೆ ಎಲ್ಲಿ ಅಷ್ಟು ಜನ ಬಂದರು, ಅಷ್ಟು ಟೀಚರ್ಸ್ ಅವರಿಂದ ಇದ್ದಾರೆ ಅನ್ನುವಂಥ ಸಂದೇಶ ಹೋಗಬೇಕು. ನಮ್ಮ ಜಿಲ್ಲಾದಾಗ ಎಲ್ಲರೂ ಇದ್ದಾರೆ, ಆದ್ರೆ ನನ್ನ ತವರು ನೆಲ ಅಲ್ಲ, ನನ್ನ ತವರು ನೆಲದ ಬೆಲೆ ಮತ್ತಿಷ್ಟು ಕೀರ್ತಿ ಮತ್ತಷ್ಟು ಹೆಚ್ಚಿಗೆ ಆಗ್ತದೆ. ಗಟ್ಟಿಯಾಗಿ ನೀವೆಲ್ಲರೂ ನನ್ನ ಜೊತೆ ನಿಲ್ತೀರಿ ಅನ್ನೋಗೋಸ್ಕರವಾಗಿ ಪ್ರೀತಿಲಿಂದ ನಮ್ಮ ಮನೆಗೆ ಬಂದೇವೆ ನಾವು. ಅದ್ರಾಗ ಮಹಾತ್ಮನನ್ನ ನನಗೆ ಕೈಯಾಗ ಕೊಟ್ರಿ. ಆಲ್ರೆಡಿ ಮನೆ ರಕ್ತ ಎಲ್ಲ ಮಹಾನ್ ಶರಣಂದೇ ಅದ. ನಾನು ಬುದ್ಧ, ಬಸವ, ಅಂಬೇಡ್ಕರ್ 3 ನನ್ನ ಜೀವನದಲ್ಲಿ ಒಪ್ಪಿಕೊಂಡಂತ ವ್ಯಕ್ತಿಗಳು. 3 ಜನ, ನಾನು ಒಬ್ಬನನ್ನೇ ಇದು ಮಾಡಲ್ಲ. ಮೊದಲು ಬುದ್ಧ, ಬಸವ, ಅಂಬೇಡ್ಕರ್. ಈ 3 ತತ್ವಗಳಲ್ಲಿ ಇವತ್ತು ಪ್ರಸ್ತುತ ಸಾಹಿತ್ಯಕ್ಕೂ ಪ್ರೇರಣೆ. ಬೇಂದ್ರೆಯವರಿಗೆ, ಕುವೆಂಪು ಅವರಿಗೆ, ರಾಷ್ಟ್ರಕವಿ ಕುವೆಂಪು ಅಂತೂ ಬುದ್ಧನ ಬಗ್ಗೆ, ಬಸವನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಬಹಳ ಆದರ ಅಭಿಮಾನದಿಂದ ಕಾವ್ಯವನ್ನು ಕಟ್ಟಿದ್ದಾರೆ. ನಾನು ಅವಾಗವಾಗ ಬುದ್ಧನ ಬಗ್ಗೆ, ಬಸವನ ಬಗ್ಗೆ ಬರೀತಾ ಇರ್ತೇನೆ. ನನಗೆ ಸಮಯ ಸಿಕ್ಕಾಗೇನೋ ಮಕ್ಕಳಿಗೆ ಹಾಡು, ಕುಣಿತ ಏನೇನೋ ಮಾಡಿ ಕಟ್ತೀನಿ. ನಾ ಆಗಿದಂದ್ರೆ ನೀವೆಲ್ಲರ ಆದಂಗೆ ಖಂಡಿತ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಸುದೀರ್ಘವಾಗಿ ಇವತ್ತೇನು ನಮ್ಮ ಮನೆ ತನಕ ಬಂದಿರಿ. ಇವತ್ತು ನನಗೆ ಎಷ್ಟು ಅಂದರೆ ಹಾಲು ಕೊಡೋದಷ್ಟೇ ಖುಷಿಯಾಗಿದೆ. ನನಗೊಂದು ರವಿರಾಜ್ ಅಭಿನಂದನೆಗಳು ಸಲ್ಲಿಸ್ಯಾರ. ಅಂದರೆ ಗೌಡು ನೀವೆಲ್ಲ ಕೂಡ ಬಂದಿದ್ದು ಇವತ್ತು ಸರ್ವಾಧ್ಯಕ್ಷರಿಗೆ
ಸನ್ಮಾನ ಸಂಪೂರ್ಣ ಆಗ್ಯದ ಅಂತ ನನಗೆ ತೃಪ್ತಿ ಅನಿಸಿದೆ. ಎಲ್ಲೋ ಒಂದ್ ಕಡೆ ಇರುತ್ತೆ ನಮ್ಮ ಆತ್ಮೀಯರು ನಾನು ಸಮುದಾಯನೇ ಲೇಟ್ ಆಯ್ತೇನೆ ನೀವು ಅಂದಲ್ಲಿ ಇವ್ರು ಅಂದ್ರು ನಮ್ಮ ಉಡುಪಿ ಗುಂಡೇರವರಿಗೆ ಹೋಗೋ ನೀವು ಅಂದಿರಿ ಉಡುಪಿ ಗುಂಡೇರವ್ರ ಸರ್ ಇವ್ರು ಅಂದ್ರು ಉಡುಪಿ ಗುಂಡೇರವ್ರ ಸರ್ ಎಲ್ಲೋ ಸಿಗ್ಬೇಕಾಗಿತ್ತು. ಹಾಗೆ ಎಷ್ಟು ವಿಳಂಬ ಆಗಿರ್ತಲ್ಲ ಅಷ್ಟು ರುಚಿ ಇರುತ್ತೆ, ವಿಳಂಬ ಆದ್ರೂ ರುಚಿ ಇರ್ತದೆ. ಅದಕ್ಕೆ ಆ ಪ್ರೀತಿ ಹೆಚ್ಚಿಗತ್ತೆ. ಆ ಪ್ರೀತಿನೇ ನಿಮ್ಮಲ್ಲಿ ಅಲ್ಲ. ಎಲ್ಲ ಕೆಲಸದ ಒತ್ತಡ, ಉಳಿದೆಲ್ಲರೂ ಬರೋದಿ ನಾವು ಮಾಡೋದಲ್ಲ, ಉಳಿದೆಲ್ಲರೂ ಮಾಡೋದಲ್ಲ, ಖುಷಿ ಪಡ್ಬೇಕು, ಅದು ಖುಷಿ ಪಡೋದು. ಅದಕ್ಕೆ ಗುರುತಿಸಿ ಶರಣು.